ಹನುಮಾನ್ ಸುಂದರಕಾಂಡ ಕತೆ, ಸಂಕ್ಷಿಪ್ತ ವಿವರಣೆ. ಸುಂದರಕಾಂಡ ರಾಮಾಯಣದ ಅತ್ಯಂತ ಮಹತ್ವದ ಭಾಗವಾಗಿದ್ದು, ಇದರಲ್ಲಿ ಹನುಮಂತನ ಶೌರ್ಯ, ಭಕ್ತಿಭಾವ, ಹಾಗೂ ಧೈರ್ಯವನ್ನು ವಿವರಿಸಲಾಗಿದೆ. ವಾಲ್ಮೀಕಿ ರಾಮಾಯಣದ 5 ಪ್ರಮುಖ ಭಾಗಗಳಲ್ಲಿ ಇದು ವಿಶೇಷ ಸ್ಥಾನ ಹೊಂದಿದೆ, ಮತ್ತು ತುಳಸಿದಾಸರ ರಾಮಚರಿತಮಾನಸದಲ್ಲೂ ಸುಂದರಕಾಂಡಕ್ಕೆ ವಿಶೇಷ ಮಹತ್ವವಿದೆ. ಕಥೆಯ ಪೂರ್ವಭಾಗ. ರಾಮ ಮತ್ತು ಲಕ್ಷ್ಮಣರೊಂದಿಗೆ ಸೀತಾ ಮಾತೆಯ ವನವಾಸದಲ್ಲಿ ಇರುವ ಸಂದರ್ಭದಲ್ಲಿ ರಾವಣನು ವಂಚನೆಯ ಮೂಲಕ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದೊಯ್ದಿದ್ದನು. ಇದರಿಂದಾಗಿ ಶ್ರೀರಾಮನು ವಾನರಸೇನೆಗೆ ಸಹಾಯಕ್ಕಾಗಿ ಸುಗ್ರೀವನನ್ನು ಸಂಪರ್ಕಿಸುತ್ತಾನೆ. ಹನುಮಂತನು ಸುಗ್ರೀವನ ಪರಮಭಕ್ತನಾಗಿದ್ದನು. ಸುಗ್ರೀವನು ರಾಮನಿಗೆ ಸಹಾಯ ಮಾಡಲು ತನ್ನ ವಾನರ ಸೇನೆಯನ್ನು ವಿವಿಧ ದಿಕ್ಕುಗಳಿಗೆ ಕಳುಹಿಸುತ್ತಾನೆ. ಹನುಮಂತನ ಸಮುದ್ರಲಂಘನ. ಸೀತಾ ಮಾತೆಯ ಬಗ್ಗೆ ಮಾಹಿತಿ ದೊರಕಿಸುವ ಗುರಿಯೊಂದಿಗೆ ವಾನರ ಸೇನೆ ಇಡೀ ದಕ್ಷಿಣ ಭಾರತವನ್ನು ಹುಡುಕಲು ಪ್ರಾರಂಭಿಸುತ್ತದೆ. ಕೊನೆಗೆ ಅವರು ಸಮುದ್ರತೀರ ತಲುಪಿದಾಗ, ಜಟಾಯುನ ಸಹೋದರ ಸಂಪಾತಿ ಸೀತಾ ಲಂಕೆಯಲ್ಲಿದ್ದಾಳೆ ಎಂದು ತಿಳಿಸುತ್ತಾನೆ. ಆದರೆ, ಲಂಕೆಯತ್ತ ತೆರಳಲು ದೊಡ್ಡ ಸಮುದ್ರವಿದೆ. ಈ ಸಮಯದಲ್ಲಿ, ಆಂಜನೇಯನಿಗೆ ಜಾಂಬವಂತನು ಅವರ ಶಕ್ತಿಯನ್ನು ನೆನಪಿಸುತ್ತಾನೆ. ಹನುಮಂತನು ಮಹಾಪ್ರಯತ್ನದಿಂದ ಸಮುದ್ರವನ್ನು ಹಾರಾಟದ ಮೂಲಕ ದಾಟಿ ಲಂಕೆಗೆ ಪ್ರವೇಶಿಸುತ್ತಾನೆ. ಲಂಕೆ ಪ್ರವೇಶ ಮತ್ತು ಸೀತಾ ಶೋಧನೆ. ಹನುಮಂತನು ಲಂಕೆಯಲ್ಲಿ ವೇಷ ಬದಲಿಸಿಕೊಂಡು ಪ್ರವೇಶಿಸುತ್ತಾನೆ. ಅವನು ಅಲ್ಲಿ ರಾವಣನ ದರ್ಶನ ಪಡೆಯಲು ಯತ್ನಿಸುತ್ತಾನೆ. ನಂತರ ಅವನು ಅಶೋಕವನದಲ್ಲಿ ಸೀತಾದೇವಿಯ ದರ್ಶನ ಪಡೆಯುತ್ತಾನೆ. ಅಲ್ಲಿದ್ದ ರಾಕ್ಷಸಿ ಮಹಿಳೆಯರು ಸೀತೆಗೆ ಪೀಡನೆ ನೀಡುತ್ತಿದ್ದರೆ, ಸೀತಾ ಸತತವಾಗಿ ರಾಮನನ್ನು ನೆನೆಸಿಕೊಂಡು ದುಃಖಿಸುತ್ತಿದ್ದಾಳೆ. ಹನುಮಂತನು ಮರದ ಅಡಿಯಲ್ಲಿ ತಂಗಿ ರಾಮನ ಮಹಿಮೆ ಕುರಿತು ಹಾಡಲು ಪ್ರಾರಂಭಿಸುತ್ತಾನೆ. ಇದರಿಂದ ಸೀತಾ ಮಾತೆಗೆ ಆಶ್ಚರ್ಯವಾಗುತ್ತದೆ. ಹನುಮಂತನು ರಾಮನ ಕೇದಾರವನ್ನು ನೀಡುತ್ತಾನೆ ಮತ್ತು ಶ್ರೀರಾಮನ ಸಂದೇಶವನ್ನು ಅವಳಿಗೆ ತಿಳಿಸುತ್ತಾನೆ. ಇದರಿಂದ ಸೀತಾ ಮಾತೆಗೆ ಧೈರ್ಯ ಮತ್ತು ಭರವಸೆ ಸಿಗುತ್ತದೆ. ಲಂಕೆಯನ್ನು ಹಾನಿಗೊಳಿಸುವ ಹನುಮಂತನು. ಸೀತಾ ಮಾತೆಗೆ ಧೈರ್ಯ ತುಂಬಿದ ನಂತರ, ಹನುಮಂತನು ರಾವಣನ ರಾಜಭವನವನ್ನು ವೀಕ್ಷಿಸಲು ನಿರ್ಧರಿಸುತ್ತಾನೆ. ಅವನು ಅಲ್ಲಿ ಬಂದು ರಾಮನ ಮಹಿಮೆಯನ್ನು ವರ್ಣಿಸುತ್ತಾನೆ. ಇದರಿಂದ ಕೋಪಗೊಂಡ ರಾವಣನು ಹನುಮಂತನನ್ನು ಬಂಧಿಸಿ ಅವನ ತಲೆಕೂದಲು ಹೊತ್ತಿಸಲು ಆದೇಶಿಸುತ್ತಾನೆ. ಆದರೆ, ಹನುಮಂತನು ತನ್ನ ಬಾಲವನ್ನು ಬೆಂಕಿಯಲ್ಲಿ ಹೊತ್ತಿಸಿಕೊಂಡು, ಅದನ್ನು ಬಳಸಿಕೊಂಡು ಲಂಕೆ ನಗರವನ್ನು ಸುಟ್ಟುಹಾಕುತ್ತಾನೆ. ರಾಮನ ಬಳಿ ಹಿಂದಿರುಗುವ ಹನುಮಂತನು. ಹನುಮಂತನು ಸೀತಾ ಮಾತೆಗೆ ಧೈರ್ಯ ತುಂಬಿದ ನಂತರ, ಶ್ರೀರಾಮನ ಬಳಿಗೆ ಮರಳುತ್ತಾನೆ. ಅವನು ಲಂಕೆಯಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ವಿವರಿಸುತ್ತಾನೆ. ಇದರಿಂದ ಶ್ರೀರಾಮನಿಗೆ ಸೀತಾ ಮಾತೆಯ ಬಗ್ಗೆ ಮಾಹಿತಿ ದೊರಕುತ್ತದೆ ಮತ್ತು ಅವನು ಲಂಕೆಗೆ ತೆರಳಲು ಸಿದ್ಧಗೊಳ್ಳುತ್ತಾನೆ. ಸಾರಾಂಶ. ಸುಂದರಕಾಂಡವು ಹನುಮಂತನ ಭಕ್ತಿಭಾವ, ಶೌರ್ಯ, ಹಾಗೂ ರಾಮನಿಗೆ ಅವನ ಪ್ರಾಮಾಣಿಕ ಸೇವೆಯನ್ನು ಪ್ರತಿಪಾದಿಸುತ್ತದೆ. ಈ ಭಾಗವನ್ನು ಪಠಿಸುವವರು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ನಂಬಲಾಗಿದೆ. ಸುಂದರಕಾಂಡ ಪಠಣವು ಭಕ್ತರಿಗೆ ಶ್ರದ್ಧೆ, ಧೈರ್ಯ, ಮತ್ತು ಶಕ್ತಿ ನೀಡುತ್ತದೆ.